ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪರ್ಯಶ್ನಂತಿ ಚ ಯೇ ದಾರಾನ್ನ ಶಿಶೂನ್ ಭೃತ್ಯಾತಿಥೀನ್ಸ್ತಥಾ ಉತ್ಸನ್ನ ಪಿತೃದೇವೇಜ್ಯಾಃ ತೇ ವೈ ನಿರಯಗಾಮಿನಃ. ನಾವು ಹೇಗಿರಬಾರದು ಅಂತ ಹೇಳಲಿಕ್ಕೆ ಒಂದು ಕ್ರಮ, ಯಾರು ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಕೆಲವು ಭಾಗವನ್ನು ನಾವು ನೋಡಿದೆವು. ಹೆಣ್ಣು ಮಕ್ಕಳನ್ನು ಅನಾಥವಾಗಿ ಬಿಡಬಾರದು, ಕಟ್ಟಿಕೊಂಡ ಹೆಣ್ಣನ್ನ ಬಿಟ್ಟು ಹೋಗಬಾರದು, ಕೃತಜ್ಞರಾಗಿರಬೇಕು, ಅಕೃತಜ್ಞರಾಗಿರಬಾರದು, ಬೆಳಿಬೇಕಾದ್ರೆ ಸಮವಾಗಿ ಹಂಚಿಕೊಳ್ಳೋದು, ಬೆಳೆದಾದ ಮೇಲೆ ಲಾಭದಲ್ಲಿ ಏನನ್ನು ಹಂಚಿಕೊಳ್ಳದೆ ಇರೋದು, ಇವುಗಳನ್ನೆಲ್ಲ ಹೇಳಿದ್ರು. ಇದೆಲ್ಲ ನರಕಕ್ಕೆ ಹೋಗುವವರ ಲಕ್ಷಣ ಅಂತ ಹೇಳಿದ್ರು. ಅದರ ಭಾಗ ಮುಂದುವರಿಸಬೇಕಿತ್ತು, ಇವತ್ತು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಪರಿಯಶ್ನಂತಿ ಚಯೇ ದಾರಾನ್ ಶಿಶೂನ್ ಭೃತ್ಯಾತಿಥೀನ್ಸ್ತಥಾ ಉತ್ಸನ್ನ ಪಿತೃದೇವೇಜ್ಯಾಃ ತೇ ವೈ ನಿರಯಗಾಮಿನಃ. ಪರಿಯಶ್ನಂತಿ ಚ ಯೇ ದಾರಾನ್, ದಾರಾನ್ ಯೇ ಪರಿಯಶ್ನಂತಿ, ಹೆಂಡತಿಯನ್ನು ಬಿಟ್ಟು ಉಣ್ಣುವುದು. ಅತ್ಯಂತ ಸೊಗಸಾದ ಭೋಜ್ಯ ಇದೆಯಲ್ಲ, ಹೆಂಡತಿಯನ್ನು ಬಿಟ್ಟು ಊಟ ಮಾಡ, ಅಲ್ಲ ಬೇರೆ ಊರಲ್ಲಿದ್ದಾಗ ಅಲ್ಲ, ಸಾಮಾನ್ಯ ಒಂದೇ ಕಡೆ ಇದ್ದಾಗ. ಆ ಥರದವ್ರು ಇರ್ತಾರ ಅಂತ ನಮಗೆ ಅವಳಿಗೆ ಪರಿಯಶ್ನಂತಿ ಚಯೇ ದಾರಾನ್ ಶಿಶೂನ್ ಭೃತ್ಯಾತಿಥೀನ್ಸ್ತಥಾ, ಹೆಂಡತಿಯನ್ನ ಬಿಟ್ಟು ಊಟ ಮಾಡೋದು. ನಾವು ನಮ್ಮ ಬಳಗದಲ್ಲಿ ದೇವರ ದಯದಿಂದ ಆ ಥರದ್ದು ನೋಡಿಲ್ಲ. ಯಾರು ಅತ್ಯಂತ ಸ್ವಾರಸ್ಯವಾದ ಊಟವನ್ನ ಹೆಂಡತಿಯನ್ನ ಮೀರಿ ಮಾಡೋದು, ಅಂದ್ರೆ ಹೆಂಡತಿಗೆ ಕೊಡದೇನೆ ಉಣ್ಣೋದು, ಅವರು ಯಾರಿರ್ತಾರೆ? ಅವರು ಶಿಶೂನ್, ಮಕ್ಕಳನ್ನ ಬಿಟ್ಟು ಉಣ್ಣುವುದು. ಮಕ್ಕಳಿಗೆ ಸುಗ್ರಾಸ ಭೋಜನವನ್ನು ಕೊಡದೆ ತಾನೊಬ್ಬನೇ ಉಣ್ಣುವುದು ಏನಿದೆ ಅದು ಅಪರಾಧ. ಇನ್ನು ಭೃತ್ಯ ಅತಿಥೀನ್, ಕೆಲಸ ಮಾಡ್ತಾ ಇರ್ತಾರಲ್ಲ, ಅವರಿಗೂ ಕೂಡ ನೀವು ತಿನ್ನುವಷ್ಟೇ ಮಟ್ಟದ ಆಹಾರವನ್ನು ಕೊಡ್ರಿ. ಭೃತ್ಯಾನ್, ಆಮೇಲೆ ಅತಿಥೀನ್, ಅತಿಥಿಗಳಿಗೆ, ಮನೆಗೆ ಬಂದವರಿಗೆ ತಾವೊಬ್ಬರೇ ಊಟ ಮಾಡೋದು, ಮನೆಗೆ ಬಂದವರನ್ನ ಬಿಟ್ಟು. ಉತ್ಸನ್ನ ಪಿತೃದೇವೇಜ್ಯಾಹ, ದೇವತೆಗಳ ಮತ್ತೆ ಪಿತೃಗಳ ಪೂಜೆಯನ್ನ ಮಾಡದೇ ಇರುವುದು. ತೇ ವೈ ನಿರಯಗಾಮಿನಃ, ಅವರು ನರಕಕ್ಕೆ ಹೋಗುವವರು. ಸ್ವವರ್ಣಾಶ್ರಮ ಬಾಹ್ಯಾಶ್ಚ ಯೇ ಲೋಕೆ ನಾಸ್ತಿಕಾ ನರಾಃ ವಿಕರ್ಮಭಿಶ್ಚ ಜೀವಂತಿ ತೇ ವೈ ನಿರಯಗಾಮಿನಃ. ದೇವರು ಕೊಟ್ಟ ಕರ್ತವ್ಯವನ್ನು ಮಾಡಬೇಕು. ಅದಕ್ಕೆ ಬಾಹ್ಯರಾಗಿ ನಾಸ್ತಿಕರಾಗಿ ಯಾರಿರ್ತಾರೆ, ವಿಕರ್ಮಭಿಶ್ಚ ಜೀವಂತಿ, ವಿರುದ್ಧವಾದ ಕರ್ಮದಿಂದ ಬಾಳುವುದು, ಅವರೆಲ್ಲರೂ ತೇ ವೈ ನಿರಯಗಾಮಿನಃ, ಅವರೆಲ್ಲ ನರಕಕ್ಕೆ ಸಾಗುವವರು. ಕೇಶ ವಿಕ್ರಯಿಣೋ ರಾಜನ್ ವಿಷ ವಿಕ್ರಯಿಣಸ್ತಥಾ ಕ್ಷೀರ ವಿಕ್ರಯಿಣಶ್ಚೈವ ತೇ ವೈ ನಿರಯಗಾಮಿನಃ. ಕೇಶ ವಿಕ್ರಯಿಣ, ಕೂದಲು ಮಾರುವವರು,
ಇದಕ್ಕೆ ಎರಡು ಅರ್ಥ ಇದೆ. ಕೇಶ ವಿಕ್ರಯಣ ಅನ್ನೋದು ಕೂದಲು ಮಾರುವವರು ಅಥವಾ ಮೈ ಮಾರುವವರು, ಎರಡೂ ಅರ್ಥ ಶಾಸ್ತ್ರದಲ್ಲಿ ಇದೆ. ಇನ್ನು ವಿಷ ವಿಕ್ರಯಣಸ್ತತ, ವಿಷವನ್ನ ಮಾರುವುದು. ವಿಷವನ್ನ ಮಾರಬಾರದು. ವಾಸ್ತವವಾಗಿ ಯಾರು ವಿಷ ಮಾರ್ತಾರೆ ಅವರು ಕ್ಷೀರ ವಿಕ್ರಯಿಕಾಶ್ಚೈವ, ಮದ್ಯವನ್ನ ಯಾರು ವಿಕ್ರಯಿಸ್ತಾರೆ ಅವರೆಲ್ಲರೂ ನರಕಕ್ಕೆ ಹೋಗ್ತಾರೆ. ಮದ್ಯ ವಿಕ್ರಯಿಕಾಶ್ಚೈವ. ಒಂದು ಕಾಲದಲ್ಲಿ ಹಾಲನ್ನು ಮಾರಬಾರದಿತ್ತು. ಒಂದು ಕಾಲದಲ್ಲಿ ಕ್ರಮೇಣ ಅದರ ಬದಲಾವಣೆ ಆಯಿತು. ಮದ್ಯ ವಿಕ್ರಯ ಪಾಪ ಅಂತ ಶಾಸ್ತ್ರಗಳು ಹೇಳಿವೆ. ಬ್ರಾಹ್ಮಣಾನಾಂ ಗವಾಂ ಚೈವ ಕನ್ಯಾನಾಂ ಚ ಯುಧಿಷ್ಠಿರ ಯೇಂತರಾ ಯಾಂತಿ ಕಾರ್ಯೇಷು ತೇ ವೈ ನಿರಯಗಾಮಿನಃ. ಇನ್ನು ಬ್ರಾಹ್ಮಣರ, ಹಸುಗಳ, ಕನ್ಯೆಯರ ಅಸ್ತಿತ್ವಕ್ಕೆ ಧಕ್ಕೆ ತರೋದೇನಿದೆ ಅವರೆಲ್ಲರೂ ತೇವೈ ನಿರಯಗಾಮಿನಃ. ಶಸ್ತ್ರ ವಿಕ್ರಯಿಕಾಶ್ಚೈವ ಕರ್ತಾರಶ್ಚ ಯುಧಿಷ್ಠಿರ ಶಲ್ಯಾನಾಂ ಧನುಷಾಂಚೈವ ನರಾ ನಿರಯಗಾಮಿನಃ. ಶಸ್ತ್ರವನ್ನು ಮಾರುವವರು ನರಕಕ್ಕೆ ಹೋಗ್ತಾರೆ ಅಂತ. ಈಗ ಅಮೆರಿಕವರೆಲ್ಲ ಎಲ್ಲಿಗೆ ಹೋಗ್ತಾರೋ ದೇವರಿಗೆ ಗೊತ್ತು. ಅದನ್ನ ವ್ಯಾಪಾರ ಅಂತ ಪರಿಗಣನೆ ಮಾಡುವ ದುರಂತ ಸ್ಥಿತಿಗೆ ಇವತ್ತು ಬಂದಿದೆ. ನಾವು ಯುದ್ಧ ಮಾಡಲಿಕ್ಕೆ ನಮಗೆ ಬೇಕು ಅಂತ ಅನ್ನೋದು ಬಿಟ್ಟು ನಾವು ಯುದ್ಧ ಮಾಡಲಿಕ್ಕೆ ನಮಗೆ ಬೇಕು. ಅದರಿಂದಾಗಿ ನಮ್ಮವರು ನಮಗೆ ಮಾಡಲಿ ಅಂತ ಹೇಳಿ ಏನೊಂದು ಕಾನ್ಸೆಪ್ಟ್ ಇತ್ತು, ಆ ಕಾನ್ಸೆಪ್ಟ್ ದೂರ ಹೋಗಿ ಯಾವ ದೇಶದವರಾದರೂ ಕೂಡ ನಮಗೂ ಹೊಡೆದೇ ಹೋದ್ರಾಯ್ತು ನಾವು ಮಾರ್ತೇವೆ ಅಂತ ಅನ್ನೋ ಲೆವೆಲ್ಗೆ ಬಂದು ನಿಂತಿದ್ದೀವಿ. ನರಕಕ್ಕೆ ಹೋಗೋದು ಅಂತಾರೆ ಇದನ್ನೆಲ್ಲ. ಶಸ್ತ್ರ ವಿಕ್ರಯಿಕಾಶ್ಚೈವ ಕರ್ತಾರಶ್ಚ ಯುಧಿಷ್ಠಿರ. ಶಸ್ತ್ರವನ್ನ ಮಾಡ್ಲಿಕ್ಕೆ ಹೋಗಬಾರದು ಅಂತಾರೆ. ಶಸ್ತ್ರವನ್ನ ಮಾಡ್ಲಿಕ್ಕೆ ಹೋಗಬೇಡಿ ಅಂತ, ಶಸ್ತ್ರವನ್ನ ನಿರ್ಮಾಣ ಮಾಡಬೇಡಿ ಅಂತಾರೆ. ಅದರಿಂದಾಗಿ ಬ್ರಾಹ್ಮಣಾನಾಂ ಗವಾಂ ಚೈವ ಕನ್ಯಾನಾಂ ಶಸ್ತ್ರ ವಿಕ್ರಯಿಕಾಶ್ಚೈವ ಕರ್ತಾರಶ್ಚ ಯುಧಿಷ್ಠಿರ ಶಲ್ಯಾನಾಂ ಧನುಷಾಂ ಚೈವ ನರಾ ನಿರಯಗಾಮಿನಃ. ಬಾಣಗಳನ್ನ ಮೊದಲಾದವುಗಳನ್ನ ಯಾರು ಮಾಡ್ತಾರೆ ಅವರು ನರಕಕ್ಕೆ ಹೋಗ್ತಾರೆ. ಶಿಲಾಭಿಶಂಕುಭಿರ್ವಾಪಿ ಶ್ವಭ್ರೈರ್ವಾ ಭರತರಚಭಾ ಯೇ ಮಾರ್ಗಮುಪರುಂಧಂತಿ ತೇ ವೈ ನಿರಯಗಾಮಿನಃ. ಕಲ್ಲುಗಳನ್ನ ಹಾಕೋದು, ಇನ್ನು ಶಂಕುಭಿರ್ವಾಪಿ ಮುಳ್ಳುಗಳನ್ನ ಹಾಕೋದು, ಶ್ವಭ್ರೈ ತೋಡುವುದು, ತನ್ಮೂಲಕ ರಸ್ತೆಯನ್ನ ಸುಗಮ ಸಂಚಾರವಾಗದಂತೆ ಮಾಡೋದು. ಆರಾಮವಾಗಿ ಹೋಗಲಿಕ್ಕೆ ಟ್ರಾಫಿಕ್ ಜಾಮ್ ಮಾಡಿ ಯಾರು ಮಾಡ್ತಾರಲ್ಲ, ಟ್ರಾಫಿಕ್ ಜಾಮ್ ಮಾಡಲಿಕ್ಕೆ ಇಷ್ಟು ಕಾರಣಗಳಿದ್ರೆ ಕಲ್ಲುಗಳನ್ನು ಹಾಕೋದು. ಎಸೆಯುವವರು ಬಿಡೆ, ಎಸೆಯುವವರು ಬೇರೆ. ಕಲ್ಲುಗಳನ್ನು ಅಡ್ಡ ಇಟ್ಟು ರಸ್ತೆಯಲ್ಲಿ ಸಾಗದಂತೆ ಮಾಡಿದವರು. ಭಾರತವೂ ಮಾರಲು ಮುಂದಾಗಿದೆ ಅಂತ, ಅದು ತಪ್ಪೇ. ಮಹಾಭಾರತದ ಪ್ರಕಾರ ನೀವು ಯೋಚನೆ ಮಾಡಿ, ಇವರೆಲ್ಲ ಅಹಿಂಸಾವಾದಿಗಳು, ಗಾಂಧಿವಾದಿಗಳು ಅಂತೆಲ್ಲ ಹೇಳ್ಕೊಂಡು ಬರ್ತಾರೆ. ಬುದ್ಧನನ್ನ ನಾವು ಪ್ರಧಾನವಾಗಿ ತಗೊಂಡಿದ್ದೀವಿ ಅಂತ. ಯಾರಾದರೂ ಒಪ್ಪುವ ಮಾತಾದು ಶಸ್ತ್ರಗಳನ್ನ ಮಾರಬೇಕು ಅನ್ನೋದನ್ನ. ಆದರೆ ಅದು ವ್ಯಾಪಾರ ಅಂತ ಕ್ರಿಯೇಟ್ ಆಗಿದೆ. ಅವಾಗ ವ್ಯಾಪಾರಿಗಳೆಲ್ಲ ಇರ್ತಿರ್ಲಿಲ್ಲ, ಕಮ್ಮಾರರು ಇರ್ತಿದ್ರು, ಅವರ ಸೇನೆಗೆ ಸಪ್ಲೈ ಮಾಡ್ತಾ ಇದ್ರು ಅಷ್ಟೇ. ಈ ತರಹ ಒಂದು ಲಾಭ ಇಟ್ಟುಕೊಂಡು ಮಾರೋದು, ಅಯ್ಯೋಯ್ಯೋ ಅವೆಲ್ಲ ಇಲ್ಲ. ಇನ್ನು ಶಿಲಾಭಿಹಿ ಕಲ್ಲಿಡೋದು, ಶಂಕುಭಿಹಿ ಮುಳ್ಳುಗಳನ್ನು ಇಟ್ಟುಬಿಡೋದು, ಶ್ವಭ್ರೈರ್ವ ಹಳ್ಳಗಳನ್ನು ತೋಡೋದು, ಇವುಗಳಿಂದ ಏ ಮಾರ್ಗಮುಪರುಂಧಂತಿ ಯಾರು ದಾರಿಯನ್ನು ತಡಿತಾರೆ ತೇವೈ ನಿರಯಗಾಮಿನಃ ಅವರೆಲ್ಲ ನರಕಕ್ಕೆ ಹೋಗ್ತಾರೆ. ಅಗೋಪ್ತಾರ ಫಲದ್ರವ್ಯಂ ಬಲಿಷಡ್ಭಾಗದ ತತ್ಪರಾಹ ಸನ್ನಿಂದಕಾಶ್ಚ ರಾಜೇಂದ್ರ ತೇವೈ ನಿರಯಗಾಮಿನಃ. ಆ ಕಾಲದಲ್ಲಿ ಟ್ಯಾಕ್ಸೇಷನ್ ಪದ್ಧತಿ ಏನಿತ್ತು
1/6 ಮಾತ್ರ ತಗೊಳ್ಳೋದು. ಆಗ ನಿಮ್ಮ ಆದಾಯದ 1/6 ತೆಗೆದುಕೊಳ್ಳೋದೇನಿದೆ ಅದು ರಾಜರ ಹಕ್ಕು. ಆ ಹಕ್ಕಿಗೆ ಕರ್ತವ್ಯ ಏನು ಅಂತಂದ್ರೆ, ಆ ಹಕ್ಕಿಗೆ ಕರ್ತವ್ಯ ಪ್ರಜೆಗಳನ್ನ ಕಾಪಾಡುವುದು. ರಾಜರ ಹತ್ರ ನಾವು ಬಯಸಬೇಕಾದದ್ದು, ಎಕ್ಸ್ಪೆಕ್ಟ್ ಮಾಡಬೇಕಾದದ್ದು ಇಷ್ಟೇ, ಪ್ರಜಾರಕ್ಷಣೆ. ಅದು ಬಿಟ್ಟು ಬೇರೆ ಅಲ್ಲ. ಆದ್ರೆ ನಾವಿವತ್ತು ಪ್ರಜಾರಕ್ಷಣೆ ಒಂದು ಬಿಟ್ಟು ಬೇರೆ ಏನೇನೇನೇನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅವರು ಉಚಿತವಾಗಿ ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು ಅಂತ. ವಾಸ್ತವವಾಗಿ ಪ್ರಜೆಗಳ ರಕ್ಷಣೆ ಮಾತ್ರ ಅವರ ಹೊಣೆ. ಅದರಿಂದಾಗಿ ಅಗೋಪ್ತಾರ ಫಲದ್ರವ್ಯಂ ಬಲಿ ಷಡ್ಭಾಗ ತತ್ಪರಾಹ, ನಮ್ಮ ಆದಾಯದ 1/6 ತೆಗೆದುಕೊಂಡು ಯಾರು ರಕ್ಷಣೆ ಮಾಡೋದಿಲ್ಲ ದೊರೆಗಳು, ಅವರು ನರಕಕ್ಕೆ ಹೋಗ್ತಾರೆ. ಸಂಶ್ರುತ್ಯ ಚ ಪ್ರದಾತಾರೋ ದರಿದ್ರಾಣಾಂ ವಿನಿಂದಕಾಃ ಶ್ರೋತ್ರಿಯಾಣಾಂ ವಿನೀತಾನಾಂ ದರಿದ್ರಾಣಾಂ ವಿಶೇಷತಃ ಕ್ಷಮಿಣಾಂ ನಿಂದಕಾಶ್ಚೈವ ತೇ ವೈ ನಿರಯಗಾಮಿನಃ. ಸಂಶ್ರುತ್ಯ ಚ ಅಪ್ರದಾತಾರಃ, ಪ್ರತಿಜ್ಞೆ ಮಾಡಿದ್ಮೇಲೆ ಕೊಡಬೇಕು. ಪ್ರತಿಜ್ಞೆ ಮಾಡಿ ಯಾರು ಕೊಡೋದಿಲ್ಲ, ಅವರು ಯಾರು ಬಡವರನ್ನ ಬೈತಾ ಇರ್ತಾರೆ, ನಿಂದನೆ ಮಾಡ್ತಾ ಇರ್ತಾರೆ, ಅವರು ನರಕಕ್ಕೆ ಹೋಗ್ತಾರೆ. ಅಲ್ಲದೆ ಶ್ರೋತ್ರಿಯಾಣಾಂ ವಿನೀತಾನಾಂ ದರಿದ್ರಾಣಾಂ, ಬಡವರಲ್ಲಿಯೂ ಇಬ್ಬರಿದ್ದಾರೆ. ದಡ್ಡರಾದ ಬಡವರು, ಪ್ರಜ್ಞಾವಂತರಾದ ಬಡವರು. ಪ್ರಜ್ಞಾವಂತರಾದ ಬಡವರು ಅಂತಂದ್ರೆ ಅವರು ಜ್ಞಾನಕ್ಕಾಗಿ ಒಂದು ಹಂತದ ಜ್ಞಾನಕ್ಕಾಗಿ ಇರೋದು. ಅಂಥವರನ್ನ ಉತ್ಕಟವಾಗಿ ನಿಂದೆ ಮಾಡೋದು. ಇವರೆಲ್ಲರೂ ಕೂಡ ತೇವೈ ನಿರಯಗಾಮಿನಃ, ನರಕಕ್ಕೆ ಹೋಗ್ತಾರೆ. ನೋಡಿ, ಇವತ್ತು ಯಾರಾದರೂ ಒಪ್ಪಬಹುದಲ್ವಾ? ವಿಶ್ವಸಂಸ್ಥೆಯವರು ಅಷ್ಟು ಉದ್ದುದ್ದ ಮಾತಾಡ್ತಾರೆ. ಅಮೇರಿಕನ್ ವಿಶ್ವಸಂಸ್ಥೆ ಶಸ್ತ್ರಾಸ್ತ್ರ ವ್ಯಾಪಾರ ಮಾಡಬಾರದು ಅಂತ ಹೇಳಿ ಅವರ ಆಹಾರವನ್ನೇ ಶಸ್ತ್ರ ತರ ಬಳಸ್ತಾರೆ. ಅದು ಇಷ್ಟು ಕ್ಯಾಲೋರೀಸ್ ಇರಬೇಕು, ಇಷ್ಟು ಅವರಿಗೆ ಟೆಂಪ್ಟ್ ಆಗಿ ಅವರು ಆರೋಗ್ಯ ಹಾಳಾದರೂ ಪರವಾಗಿಲ್ಲ, ಅದರಿಂದ ಅವರು ಸಾಯಬೇಕು ಅಂತ ಅಜಿನೋಮೋಟೋ ಹಾಕ್ತಾರೆ. ಯಾವುದನ್ನೂ ಯೋಚನೆ ಮಾಡೋದಿಲ್ಲ. ಇದೆಲ್ಲವೂ ಕೂಡ ಆಹಾರವನ್ನೇ ಶಸ್ತ್ರದ ರೀತಿಯಲ್ಲಿ ಮಾಡಲಿಕ್ಕೆ ಅಂಕಲ್ ಸ್ಯಾಮ್ ಅವರು ತಯಾರಾಗಿದ್ದಾರೆ. ಇನ್ನು ಶಸ್ತ್ರವನ್ನೇ ಮಾರ್ತಾರೆ ಅಂದ್ರೆ, ಮಹಾಭಾರತ ಶಸ್ತ್ರವನ್ನ ಮಾರುವವರಿಗೆ ಮಾತ್ರ ನರಕ ಅಂತ ಹೇಳಿದ್ದು. ಮಹಾಭಾರತ ಶಸ್ತ್ರವನ್ನ ಮಾರುವವರಿಗೆ ನರಕ ಅಂತ ಹೇಳಿದ್ದು. ಇವತ್ತು ಶಸ್ತ್ರ ಬಿಡಿ, ಆಹಾರವನ್ನೇ ಆಯುಧವಾಗಿಸಿಕೊಂಡಿದ್ದಾರೆ. ಪ್ಲಾಸ್ಟಿಕ್ ಅಕ್ಕಿ ಮಾಡೋದು, ಕಲಬೆರಕೆ ಮಾಡೋದು, ಇವೆಲ್ಲ ಹಿಂದೆ ಮಾಡಬಾರದು ಅಂತ ಇತ್ತು. ಇವತ್ತು ಇದೆ ಕಾನೂನಿನಲ್ಲಿ. ಅದರ ಪರಿಣಾಮಗಳು, ಅದರ ವ್ಯಾಖ್ಯಾನಗಳೆಲ್ಲ ಬದಲಾಗಿ 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 ಅವರೇನು ಅಪರಾಧ ಮಾಡ್ತಾ ಇಲ್ಲ ಅಂತನ್ನೋ ಸ್ಟೇಜಲ್ಲಿದೆ. ಏತೆ ಪೂರ್ವೈರ್ಷಿಭಿರ್ದೃಷ್ಟಾಃ ಪ್ರೋಕ್ತ ನಿರಯಗಾಮಿನಃ. ಇವರೆಲ್ಲ ಪೂರ್ವರ್ಷಿಗಳು ಇದನ್ನ ಮಾಡಬೇಡಿ ಅಂತ ಹೇಳಿದ್ದು. ಸರಿಯಪ್ಪ, ನರಕಕ್ಕೆ ಹೋಗೋರು ಇವರು ಅಂದ್ರೆ ಸ್ವರ್ಗಕ್ಕೆ ಹೋಗೋರು ಯಾರು? ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಶುಶ್ರೂಷಾಭಿಸ್ತಪೋಭಿಶ್ಚ ಶ್ರುತಮಾದಾಯ ಭಾರತ ಯೇ ಪ್ರತಿಗ್ರಹ ನಿಸ್ನೇಹಾಃ ತೇ ವೈ ತೇ ನರಾ ಸ್ವರ್ಗಗಾಮಿನಃ. ಯಾರು ಶುಶ್ರೂಷಣೆಯನ್ನು ಮಾಡ್ತಾರೆ, ಶುಶ್ರೂಷ ಅಂತಂದ್ರೆ ಜ್ಞಾನಕ್ಕಾಗಿ ಮಾಡುವ ಸೇವೆ. ಶುಶ್ರೂಷ ಅಂದ್ರೆ ಸುಮ್ಮನೆ ಅಲ್ಲ, ಜ್ಞಾನಕ್ಕಾಗಿ ಮಾಡುವ ಸೇವೆಯನ್ನು ಶುಶ್ರೂಷ. ಶುಶ್ರೂಷೆಯಿಂದ, ತಪಸ್ಸಿನಿಂದ, ಶಾಸ್ತ್ರವನ್ನ ಯಾರು ಚಿಂತನೆ ಮಾಡ್ತಾ ಇರ್ತಾರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ.
ಮಾತರಂ ಪಿತರಂ ಚೈವ ಶುಶ್ರೂಷಂತಿ ಜಿತೇಂದ್ರಿಯಾಃ ಭ್ರಾತॄಣಾಂ ಚೈವ ಸಸ್ನೇಹಾಃ ತೇ ನರಾಃ ಸ್ವರ್ಗಗಾಮಿನಃ. ಯಾರು ತಂದೆಯನ್ನು ತಾಯಿಯನ್ನು ಸೇವೆ ಮಾಡ್ತಾರೆ ಜಿತೇಂದ್ರಿಯರಾಗಿ, ಅಣ್ಣ ತಮ್ಮಂದಿರ ಜೊತೆಗೆ ಯಾರು ಗಲಾಟೆ ಮಾಡ್ಕೊಳ್ಳೋದಿಲ್ಲ, ತೇ ನರಾಃ ಸ್ವರ್ಗಗಾಮಿನಃ, ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಭಯಾತ್ ಪಾಪಾತ್ ತಥಾ ಬಾಧಾತ್ ದಾರಿದ್ರ್ಯಾತ್ ವ್ಯಾಧಿಕರ್ಷಣಾತ್ ತತ್ಕೃತೆ ಧನಮೀಪ್ಸಂತಹ ತೇ ನರಾಃ ಸ್ವರ್ಗಗಾಮಿನಃ. ಯಾರು ಭಯದಿಂದಲೋ ಪಾಪದಿಂದಲೋ ಬೇರೊಬ್ಬರ ಪೀಡೆಯಿಂದಲೋ ದಾರಿದ್ರ್ಯದಿಂದಲೋ ರೋಗವನ್ನು ಪರಿಹಾರ ಮಾಡಿಕೊಳ್ಳಬೇಕು ಅನ್ನುವ ಈ ಅತ್ಯಂತ ಅಗತ್ಯವಾದ ಕೆಲಸಗಳಿಗೆ ಯಾರು ದುಡ್ಡನ್ನು ಬಯಸ್ತಾರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ದುಡ್ಡಿಗಾಗಿ ದುಡ್ಡಲ್ಲ, ಏನೋ ಒಂದು ಲೋಭ, ಈ ದುಡ್ಡನ್ನು ಸಂಗ್ರಹಿಸಿಡಬೇಕು ಅಂತನ್ನುವ ಲೋಭ ಈ ಇರತ್ತಲ್ಲ, ಅದು ಯಾರಿಗಿರೋದಿಲ್ಲ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಕ್ಷಮಾವಂತಶ್ಚ ಧೀರಾಶ್ಚ ಧರ್ಮ ಕಾರ್ಯೇಷು ಚೋದಿತಾಃ ಮಂಗಲಾಚಾರಯುಕ್ತಾಶ್ಚ ತೇ ನರಾಃ ಪುರುಷಾಃ ಸ್ವರ್ಗಭಾಗಿನಃ. ಯಾರು ಕ್ಷಮಿಸ್ತಾರೆ, ಕ್ಷಮಾ ಬಾಹ್ಯೇಷು ಶತ್ರುಷು ಅಂತ, ಹೊರಗಡೆಯ ಶತ್ರುಗಳಲ್ಲಿ ಕ್ಷಮೆ. ಯಾರು ಇರ್ತಾರೆ ಅವರು ತೇ ನರಾಃ ಸ್ವರ್ಗಗಾಮಿನಃ. ಧರ್ಮ ಕಾರ್ಯೇಷು ಚೋದಿತಾಃ, ಧರ್ಮ ಕಾರ್ಯದಲ್ಲಿ ಯಾರು ತೊಡಗುತ್ತಾರೆ ಅವರು ಮಂಗಳಾಚಾರದಿಂದ ಕೂಡಿರುತ್ತಾರೆ. ಯಾರು ನಿವೃತ್ತ ಮಧುಮಾಂಸೇಭ್ಯಃ ಪರದಾರೇಭ್ಯ ಏವ ಚ ನಿವೃತ್ತಾಶ್ಚೈವ ಮದ್ಯೇಭ್ಯಃ ತೇ ನರಾಃ ಸ್ವರ್ಗಗಾಮಿನಃ. ಮದ್ಯದಿಂದ ಮಾಂಸದಿಂದ ಯಾರು ನಿವೃತ್ತರಾಗಿರ್ತಾರೆ ಅವರು ಸ್ವರ್ಗಕ್ಕೆ ಹೋಗುವವರು. ಆಶ್ರಮಾಣಾಂ ಚ ಭರ್ತಾರಃ ಕುಲಾನಾಂ ಚೈವ ಭಾರತ ದೇಶಾನಾಂ ನಗರಾಣಾಂ ಚ ತೇ ನರಾಃ ಸ್ವರ್ಗಭಾಗಿನಃ. ಆಶ್ರಮಗಳನ್ನ ಪಾಲಿಸುವವರು, ಕುಲಗಳನ್ನ ಹೊತ್ತವರು, ದೇಶಗಳ ನಗರಗಳನ್ನ ಕಾಪಿಡುವವರು ಅಂದ್ರೆ ಕಾಪಾಡುವವರು ಸ್ವರ್ಗಕ್ಕೆ ಹೋಗ್ತಾರೆ. ವಸ್ತ್ರಾಭರಣದಾತಾರಃ ಭಕ್ಷ್ಯಪಾನಾನ್ನದಾಸ್ತಥಾ ಕುಟುಂಬಾನಾಂ ಚ ಭರ್ತಾರಃ ತೇ ನರಾಃ ಸ್ವರ್ಗಗಾಮಿನಃ. ಯಾರು ವಸ್ತ್ರಾಭರಣಗಳನ್ನು ಕೊಡ್ತಾರೆ, ಊಟ ನೀರು ಅನ್ನಗಳನ್ನು ಕೊಡ್ತಾರೆ, ಯಾರು ಅನೇಕ ಕುಟುಂಬಗಳ ಜೀವಿಕೆಗೆ ಕಾರಣ ಆಗ್ತಾರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಸರ್ವಹಿಂಸಾ ನಿವೃತ್ತಾಶ್ಚ ನರಾಃ ಸರ್ವಸಹಾಶ್ಚ ಯೇ ಸರ್ವಸ್ಯಾಶ್ರಯ ಭೂತಾಶ್ಚ ತೇ ನರಾಃ ಸ್ವರ್ಗಗಾಮಿನಃ. ಹಿಂಸೆಯಿಂದ ನಿವೃತ್ತರಾದವರು ಯಾರೋ ಅವರು, ಶೀತೋಷ್ಣ ಸುಖ ದುಃಖಗಳನ್ನು ತಡೆದುಕೊಳ್ಳುವವರು ಯಾರೋ ಅವರು, ಹಲವಾರು ಜನರಿಗೆ ಆಸರೆ ಯಾರೋ ಅವರು, ಅವರು ಸ್ವರ್ಗಗಾಮಿನಃ. ಅವರುದ್ಧೇಷು ಸಸ್ನೇಹಾಃ ಮೃದವೋ ಮಿತ್ರವತ್ಸಲಾಃ ಅಪರಾಧತಃಶ್ಚೈವ ತೇ ನರಾಃ ಸ್ವರ್ಗಭಾಗಿನಃ. ಅವರುದ್ಧೇಷು ಸಸ್ನೇಹಾಃ, ಸಂಕಟ ಪಡುವವರಲ್ಲಿ ಪ್ರೀತಿಯಿಂದ ನೋಡ್ತಾರೆ, ಅವರ ಸಂಕಟವನ್ನು ಹೋಗಲಾಡಿಸಬೇಕು ಅಂತನ್ನುವ ಪ್ರೀತಿಯನ್ನು ಯಾರು ಹರಿಸ್ತಾರೆ, ಯಾರು ಮೃದುಗಳಾಗಿರ್ತಾರೆ, ಯಾರು ಮಿತ್ರರನ್ನ ಪ್ರೀತಿಸ್ತಾರೆ, ಮಿತ್ರರ ಅಲ್ಪ ಸ್ವಲ್ಪ ಅಪರಾಧಗಳನ್ನು ಯಾರು ಸಹಿಸ್ತಾರೆ ಅವರು ಸ್ವರ್ಗಭಾಗಿನಃ. ಸಹಸ್ರ ಪರಿವೇಷ್ಟಾರಃ ತಥೈವ ಚ ಸಹಸ್ರದಾಃ ತ್ರಾತಾರಶ್ಚ ಸಹಸ್ರಾಣಾಂ ಪುರುಷಾಃ ಸ್ವರ್ಗಭಾಗಿನಃ. ಸಾವಿರಾರು ಜನರಿಗೆ ಬಡಿಸಲು ತಯಾರಾಗುವವರು, ಸಾವಿರವನ್ನು ಕೊಡಲು ತಯಾರಾದವರು, ದಾನ ಮಾಡುವವರು, ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಸುವರ್ಣಸ್ಯ ಚ ದಾತಾರಃ ಗವಾಂಚ ಭರತರ ಚ ಭಾ ಯಾನಾನಾಂ ವಾಹನಾನಾಂ ಚ ತೇ ನರಾಃ ಸ್ವರ್ಗಭಾಗಿನಃ. ಬಂಗಾರವನ್ನು ಕೊಡುವವರು, ಗೋವನ್ನು ಕೊಡುವವರು, ಕುದುರೆ ಮೊದಲಾದವುಗಳನ್ನು ಕೊಡಬಲ್ಲವರು, ಅವರು ಸ್ವರ್ಗಕ್ಕೆ ಹೋಗ್ತಾರೆ. ವೈವಾಹಿಕಾನಾಂ ಕನ್ಯಾನಾಂ ಪ್ರೇಷ್ಯಾಣಾಂ ಭರತರ ಚ ಭಾ
ದಾತಾರೋ ವಾಸಸಾಂ ಚೈವ ತೇನ ರಾಸ್ವರ್ಗಭಾಗಿನಃ. ಇನ್ನು ಕನ್ಯೆಯನ್ನು ಚಂದ ಮಾಡಿ ದಾನ ಮಾಡೋದು, ಪ್ರೇಷ್ಯಾಣಾಂ ಕೆಲಸದವರನ್ನು ಬೇರೆಯವರಿಗೆ ಕೊಡುವುದು, ದಾತಾರೋ ಅಂದರೆ ಅವರಿಗೆ ನಾವು ಅವರನ್ನು ನೋಡ್ಕೊಳ್ತೇವೆ, ದುಡ್ಡು ಗಿಡ್ಡು ಕೊಟ್ಟು ನೀವು ಇವರು ಅವರಿಗೆ ಕೆಲಸ ಮಾಡಲಿ ಅಂತ. ದಾತಾರೋ ವಾತತಾಂ ಚೈವ ಬಟ್ಟೆಯನ್ನು ಯಾರು ದಾನ ಮಾಡ್ತಾರೆ ಅವರು ವಿಹಾರಾವಸಥೋದ್ಯಾನ ಕೂಪಾರಾಮ ಸಭಾಪ್ರದಾಹ ಪ್ರಪಾಣಾಂ ಚೈವ ಕರ್ತಾರಃ ತೇ ನರಾ ಸ್ವರ್ಗಗಾಮಿನಃ. ಒಳ್ಳೆಯ ವಿಹಾರವನ್ನು ಕೊಡಬಲ್ಲವರು, ಆವಸಥ ಮನೆಯನ್ನು ಕೊಡುವವರು, ಉದ್ಯಾನ ಹೂಬನಗಳನ್ನು ನಿರ್ಮಿಸುವವರು, ಕೂಪ ಬಾವಿಯನ್ನು ತೋಡಿಸುವವರು, ಸಭಾ 10 ಜನ ಮಾತನಾಡಲಿಕ್ಕೆ ಬೇಕಾದ ದೊಡ್ಡ ಹಾಲನ್ನು ಕೊಡುವವರು, ಪ್ರಪಾಣಾಂ ಚೈವ ಕರ್ತಾರಃ. ಪ್ರಪ ಅಂತಂದ್ರೆ ಅರವಟ್ಟಿಗೆ ನೀರಿನ ಒಂದು ನೆಲೆಯನ್ನೇ ಯಾರು ದಾನ ಮಾಡ್ತಾರೆ, ಇಲ್ಲಿ ನೀರು ಮಾಡಿಕೊಳ್ಳಿ, ನಾನು ನೀರು ಕೊಡ್ತೇನೆ ತಗೊಳ್ಳಿ ಅಂತ ಯಾರು ಕೊಡ್ತಾರೆ ಅವರು ಸ್ವರ್ಗಕ್ಕೆ ಹೋಗುವರು. ನಿವೇತನಾನಾಂ ಕ್ಷೇತ್ರಾಣಾಂ ವಸತೀನಾಂ ಚ ಭಾರತ ದಾತಾರಶ್ಚತುರಾಣಾಂಚ ತೇ ನರಾ ಸ್ವರ್ಗಗಾಮಿನಃ. ನಿವೇತನಾನಾಂ ಒಳ್ಳೆಯ ಜಾಗ, ಹೊಲ, ಮನೆ ಇದು ಯಾರು ಕೊಡ್ತಾರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ರಸಾನಾಂ ಚಾಥ ಬೀಜಾನಾಂ ಧಾನ್ಯಾನಾಂಚ ಯುಧಿಷ್ಠಿರ ಸ್ವಯಂ ಉತ್ಪಾದ್ಯ ದಾತಾರಃ ತೇ ನರಾ ಸ್ವರ್ಗಗಾಮಿನಃ. ಇನ್ನು ಇದು ನಮಗೆ ಬಹಳ ಬೇಕಾದ ಅಂಶ. ಈ ಅಂಶ ಮಾತ್ರ ಮರಿಲೇಬಾರದು. ರಸಾನಾಂ ರಸಭರಿತವಾದ ಭಕ್ಷ್ಯಗಳು, ಅದನ್ನು ತಾವೇ ತಯಾರು ಮಾಡಿಕೊಡೋದು, ಸ್ವಯಂ ಉತ್ಪದ್ಯ. ಇನ್ನು ಬೀಜಾನಾಂ ಒಳ್ಳೆಯ ಬೀಜಗಳು, ನೀವು ಬಿತ್ತನೆ ಬೀಜಕ್ಕೆ ನಮ್ಮ ಹತ್ರನೇ ಬರಬೇಕು ಹಾಗಲ್ಲ. ಬಿತ್ತನೆ ಬೀಜವನ್ನು ನಾವು ಮಾರ್ತೇವೆ, ನೀವು ತಗೊಳ್ಬೇಕು ಹಾಗಲ್ಲ. ಬೀಜ ಅಂತ ಹೇಳಿದ್ರೆ ಅಕ್ಕಿ ಮೊದಲಾದ ಧಾನ್ಯಗಳು ಮೊಳೆಯುವ ಹಾಗೆ ಶಕ್ತವಾದ ಬೀಜ. ಆ ಬೀಜದ ಬೀಜ ಏನಿದೆ ಅದನ್ನು ಮತ್ತೆ ನೀವು ಬಿತ್ತಿದರೆ ಬೆಳೆ ಬರಬೇಕು. ಬೆಳೆಯಬೇಕಾದ ಬೀಜಗಳನ್ನ ಏನೊಂದು ಕೊಡೋದಿದೆ, ದಾನ ಮಾಡೋದಿದೆ, ಇಲ್ಲ ನೀವು ತಗೊಳ್ರಿ, ನಿಮ್ಮ ಊರಿನ ಜನರ ಹಸಿವೆ ಇಂಗಲಿ ಅಂತ ಕೊಡೋದು. ಅವರು ಕೆಲವೊಮ್ಮೆ ಧಾನ್ಯಗಳನ್ನೇ, ತಾನು ಉತ್ಪಾದನೆ ಮಾಡಿದ ಧಾನ್ಯಗಳನ್ನೇ ಕೊಡೋದೇನಿದೆ ಅದು ಬಹಳ. ಯಸ್ಮಿನ್ ಕಸ್ಮಿನ್ ಕುಲೇ ಜಾತಾಃ ಬಹುಪುತ್ರಾಶ್ಚತಾಯುತಃ ಸಾನುಕ್ರೋಶಾದಿದಕ್ರೋಧಾಃ ಪುರುಷಾ ಸ್ವರ್ಗಗಾಮಿನಃ ಏತದುಕ್ತಮಮೂತ್ರಾರ್ಥಂ ದೈವಂ ಪಿತ್ರ್ಯಂಚ ಭಾರತ ಧರ್ಮಾಧರ್ಮೌ ವದಾನ್ಯಸ್ಯ ಯಥಾ ಪೂರ್ವರ್ಷಿಭಿಕೃತೌ. ಹೀಗೆ ಪ್ರಾಸಂಗಿಕವಾಗಿ ದೈವ ಹಾಗೂ ಪಿತ್ರ್ಯ ಇವುಗಳಿಗೆ ಸಂಬಂಧಪಟ್ಟ ಧರ್ಮಾಧರ್ಮಗಳನ್ನು ನಾನು ಹೇಳಿದ್ದೇನೆ ಅನ್ನುವಲ್ಲಿಗೆ 29ನೇ ಅಧ್ಯಾಯ. ಯುಧಿಷ್ಠಿರಃ ಇದಮ್ಮೇ ತತ್ವತೋ ರಾಜನ್ ವಕ್ತುಮರ್ಹಸಿ ಭಾರತ ಅಹಿಂಸಯಿತ್ವಾ ಕೇನೇಹ ಬ್ರಹ್ಮಹತ್ಯಾ ವಿಧೀಯತೆ. ಯುಧಿಷ್ಠಿರ ಹೇಳ್ತಾನೆ, ಒಂದು ಸಂಗತಿ ಇದೆ, ಹೇಳಬೇಕು. ಏನು? ಅಹಿಂಸಯಿತ್ವಾ ಕೇನೇಹ, ಹಿಂಸೆ ಮಾಡದೆ ಬ್ರಹ್ಮಹತ್ಯೆಯನ್ನು ಪಡೆಯುವ ಬಗೆ ಹೇಗೆ? ಅಂದ್ರೆ ಬ್ರಾಹ್ಮಣನನ್ನ ಹಿಂಸೆ ಮಾಡಿದ್ರೇನೆ ಬ್ರಹ್ಮಹತ್ಯೆ ಬರಬೇಕಾಗಿಲ್ಲ. ಜ್ಞಾನಿಗಳಿಗೆ ಏನು ಅಪಚಾರ ಮಾಡಿದ್ರೂ ಬ್ರಹ್ಮಹತ್ಯೆಯೇ ಆಗುತ್ತೆ. ಆ ತರಹದ ಬಗ್ಗೆ ಹೇಳಿ. ಪ್ರತಿನಿಧಿ ವ್ಯಾಸಮಾಮಂತ್ರ ರಾಜೇಂದ್ರ ಪುರಾ ಯತ್ ಪೃಷ್ಟವಾನಹಂ
ತಥೋಹಂ ತ್ವಂ ಪ್ರವಕ್ಷ್ಯಾಮಿ ತದೇಹೈಕಮನಾಶೃಣು. ಹೇಳ್ತೇನೆ ಕೇಳು. ನಾನು ಭೀಷ್ಮಾಚಾರ್ಯ ಹೇಳೋದು, ನಾನು ವೇದವ್ಯಾಸನನ್ನ ಕೇಳಿದೆ. ಏನು? ಅಹಿಂಸಯಿತ್ವಾಕೇನೇಹ ಬ್ರಹ್ಮಹತ್ಯಾ ವಿಧೀಯತೆ. ಹಿಂಸೆ ಮಾಡೋಲ್ಲ, ಯಾರನ್ನೋ ಚುಚ್ಚಿಯೋ ಕೊಂದೋ ಏನೋ ಮಾಡಲ್ಲ. ಆದರೆ ಆ ಹತ್ಯೆಯ ಪಾಪ ಬರಬೇಕು. ಆ ತರಹ ಏನು ಕ್ರಿಯೆ ಇದೆ ಹೇಳಿ? ಯಾಕೆಂದ್ರೆ ತೀವ್ರತೆ ಒಂದೇ ಇದ್ದಾಗ ಹಿಂಸೆನೇ ಮಾಡಬೇಕು ಅಂತಿಲ್ಲ, ಕೊಲ್ಲಲೇಬೇಕು ಅಂತಿಲ್ಲ. ಕೊಲ್ಲದೇ ಇದ್ರೂ ಹಿಂಸೆ ಇಂದ ಪಾಪ ಬರುತ್ತೆ. ಅದಕ್ಕೆ ಅದನ್ನು ಹೇಳಿ, ಬ್ರಾಹ್ಮಣಂ ಸ್ವಯಮಾಹೂಯ ಭೈಕ್ಷಾರ್ಥೆ ಕೃಶವೃತ್ತಿನಂ ಬ್ರೂಯಾನ್ನಾಸ್ತೀತಿ ಯ ಪಶ್ಚಾತ್ ತಂ ವಿದ್ಯಾತ್ ಬ್ರಹ್ಮಘಾತಕಂ. ಯಾರೋ ಒಬ್ಬರನ್ನ ಕರೆಯೋದು, ಊಟಕ್ಕೆ ಹಾಕ್ತೇನೆ ಅಂತ ಹೇಳೋದು, ನಿಮ್ಮ ಕೆಲಸದ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳೋದು, ಫೈನ್ ಡೇ ಕೈ ಕೊಟ್ಬಿಡೋದು. ಮಾತು ಕೊಟ್ಟು ಬಹಳ ನಂಬಿಸಿ ಯಾರು ದ್ರೋಹ ಮಾಡ್ತಾರೆ ಅವನಿಗೆ ಬ್ರಹ್ಮಹತ್ಯೆಯ ಸಮವಾದ ಪಾತಕ ಅಂತಾರೆ. ಮಧ್ಯಸ್ಥಸ್ಯೇಹ ವಿಪ್ರಸ್ಯ ಯೋನು ಚಾನಸ್ಯ ಭಾರತ ವೃತ್ತಿಂ ಹರತಿ ವಿದುರ್ಬುದ್ಧಿ ತಂ ವಿದ್ಯಾತ್ ಬ್ರಹ್ಮಘಾತಿನಂ. ಇನ್ನೊಬ್ಬರ ಕೆಲಸವನ್ನು ಕಸಿಯುವುದು, ಇನ್ನೊಬ್ಬರ ಕೆಲಸಕ್ಕೆ ತೊಂದರೆ ಮಾಡೋದು, ಯೋಗ್ಯರಾಗಿದ್ದವರನ್ನ ಹುಡುಕಿಕೊಂಡು ಹೊರಟ್ರೆ ಇಲ್ಲ ಅವರೇನು ಸರಿ ಇಲ್ಲ ಅಂತ ಹೇಳ್ಬಿಡೋದು. ಈ ತರಹ ಅವರ ಜೀವನೋಪಾಯವನ್ನೇ ಕಸಿಯುವುದು. ಗೋಕುಲಸ್ಯ ತೃಷಾರ್ಥಸ್ಯ ಜಲಾರ್ಥಮಭಿಧಾವತಃ ಉತ್ಪಾದಯತಿ ಯೋ ವಿಘ್ನಂ ತಂ ವಿದ್ಯಾತ್ ಬ್ರಹ್ಮಘಾತಿನಂ. ಹಸು ನೀರು ಕುಡಿಲಿಕ್ಕೆ ಬಿಡದೇ ಇರೋ ಹಾಗೆ ಮಾಡೋದು. ಹಸು ನೀರು ಕುಡಿಲಿಕ್ಕೆ ಇಲ್ವೇ ಇಲ್ಲ, ಆ ತರಹ ಮಾಡೋದು. ಇನ್ನು ತೃಷಾರ್ಥಸ್ಯ ಬಾಯಾರಿದವನಿಗೆ ನೀರಿಲ್ಲ, ಆ ತರಹ ಮಾಡಿಬಿಡೋದು. ಯಾರು ಜಲಾರ್ಥಂ ಅಭಿಧಾವತಃ ನೀರಿಗೆ ಅಂತ ಯಾರು ಓಡಿ ಹೋಗ್ತಾ ಇರ್ತಾರೆ ಅವ್ರಿಗೆ ತೊಂದರೆ ಮಾಡ್ತಾರಲ್ಲ, ಅವ್ರಿಗೇನೆ ದೊಡ್ಡ ಪಾಪ ಇದೆಯಂತೆ. ಯಪ್ರವೃತ್ತಾಂ ಶ್ರುತಿಂ ತಮ್ಯಕ್ ಶಾಸ್ತ್ರಂ ವಾ ಮುನಿಭಿಕೃತಂ ದೂಷಯತ್ಯನಭಿಜ್ಞಾಯ ತಂ ವಿದ್ಯಾತ್ ಬ್ರಹ್ಮಘಾತಿನಂ. ಇನ್ನು ವೇದವನ್ನು, ಶಾಸ್ತ್ರವನ್ನು, ಮುನಿಗಳ ನಡೆಯನ್ನು ತಿಳ್ಕೊಳ್ಳದೇನೆ ದ್ವೇಷ ಮಾಡೋದು, ಅದ್ರ ಬಗ್ಗೆನೇ ಗೊತ್ತಿರಲ್ಲ. ಈಗಿನ ಹೆಚ್ಚಿನ ಬುದ್ಧಿಜೀವಿಗಳು, ಲಬ್ಧಿಜೀವಿಗಳು ಎಲ್ಲ ಇದ್ದಾವಲ್ಲ, ಅವುಗಳೆಲ್ಲ ಇದೇ ಸಾಲಿಗೆ ಸೇರುವವುಗಳು. ಅವುಗಳಿಗೆ ಒಂದು ಅಕ್ಷರ ಕೂಡ ಬಂದಿರಲ್ಲ, ಮೂಲದಲ್ಲಿ ಓದಿರೋಲ್ಲ, ಮಾತಾಡ್ತಾ ಇರ್ತವೆ, ಭಾರೀ ಇದರಿಂದ ಮಾತನಾಡ್ತವೆ, ಭಾರೀ ಆಢ್ಯತೆಯಿಂದ ಮಾತನಾಡ್ತವೆ. ಅದರಿಂದಾಗಿ ಆ ತರಹ ತಿಳಿಯದೇನೆ ಬೈಯುವುದು, ವೇದವನ್ನ, ಶಾಸ್ತ್ರವನ್ನ, ಪುರಾಣವನ್ನು ತಿಳ್ಕೊಳ್ಳದೇನೆ ಬರೆಯೋದು, ಅವ್ರಿಗೂ ಕೂಡ ಬಹಳ ಪಾಪ ಉಂಟು. ಜಾತಿತೋ ಬ್ರಾಹ್ಮಣಾನಾಂ ಹಿ ಮಹಾಪರಿಭವಾತ್ತತ ತದ್ವೃತ್ತಿಚ್ಛೇದನಾಚ್ಚೈವ ತದ್ದಾರ ಪರಿಭಾವನಾತ್ ಆತ್ಮಜಾಂ ರೂಪ ಸಂಪನ್ನಾಂ ಬೃಹತೀಂ ತದೃಚೇವರೆ ನ ಪ್ರಯಚ್ಛತಿ ಕನ್ಯಾಂ ತಂ ವಿದ್ಯಾತ್ ಬ್ರಹ್ಮಘಾತಕಂ. ತನ್ನ ಮಗಳು, ಅತ್ಯಂತ ಚೆನ್ನಾಗಿ ಸಾಕಿದ ಮಗಳನ್ನ ಯೋಗ್ಯವಾದ ವರನಿಗೆ ಕೊಡದೆ ಹೋದ್ರೆ ತಂದೆಗೆ ಬ್ರಹ್ಮಹತ್ಯಾ ಪಾಪ ಬರುತ್ತೆ. ಅದರಿಂದ ಯೋಗ್ಯನಾದವರಿಗೆ ನೋಡಿಕೊಡಬೇಕು, ಗುಣದಿಂದ ಕೂಡಿದವರಿಗೆ. ಅದು ಕೊಡದೆ ಹೋದ್ರೆ ಪಾಪ ಬರುತ್ತೆ ಅಂತಾರೆ. ಈ ತರ ಯಾರು ಹೇಳ್ತಾರೆ? ಇದು ಯಾರು ಗಮನಿಸೋದೇ ಇಲ್ಲ, ಗೊತ್ತೇ ಇಲ್ಲ, ಅದೇ ಓದ್ಲಿಲ್ಲಲ್ಲ. ತಂದೆಯಾದವನು ತನ್ನ ಮಗಳನ್ನ ಯೋಗ್ಯನಿಗೆ ಕೊಡದಿದ್ದರೆ ಬ್ರಹ್ಮಹತ್ಯಾ ಪಾಪ ಬರುತ್ತೆ. ಅಯೋಗ್ಯನಿಗೆ ಕೊಟ್ರೆ, ಯೋಗ್ಯನಿಗೆ ಕೊಡದೆ ಹೋದ್ರೆ. ಅಧರ್ಮ ನಿರತೋ ಮೂಢೋ. ಏಕೆಂದ್ರೆ ನಮ್ಮ
ಕೆಲವೊಂದು ಆಟಿಟ್ಯೂಡ್ ಬಹಳ ಭೀಕರ. ನನ್ನ ಮಗಳನ್ನ ಮದುವೆ ಆಗಬೇಕು ಅಂದರೆ ಅವನು ಸರ್ಕಾರಿ ಕೆಲಸದಲ್ಲೇ ಇರಬೇಕು ಅಂತ. ಸರ್ಕಾರಿ ಕೆಲಸದಲ್ಲಿ ಇದ್ದವನು 2 ತಿಂಗಳು ಸತ್ತು ಹೋಗ್ತಾನೆ. ಏನು ಮಾಡೋದು? ಅದರಿಂದ ಅಟ್ಲೀಸ್ಟ್ ಒಳ್ಳೆ ಭಾವನೆ ಇರಲಿ, ಮಗಳು ಒಳ್ಳೆ ಮನೆಯನ್ನು ಸೇರಲಿ, ಒಳ್ಳೆ ಸಂಸ್ಕೃತಿ ಬರಲಿ, ಈ ಒಳ್ಳೆಯ ಪರಂಪರೆ ಮುಂದುವರಿಲಿ ಅನ್ನೋದು ಇದ್ರೆ ದೇವರು ಕಾಪಾಡ್ತಾನೆ. ಇಲ್ಲ ಅಂತಂದ್ರೆ ಅವ್ರು ಏನೇನಾಗ್ತಾರೋ ಇವನು ಬ್ರಹ್ಮಹತ್ಯೆ. ಅಯೋಗ್ಯರಿಗೆ ಕೊಟ್ರೆ ಅಧರ್ಮ ನಿರತೋ ಮೂಢೋ ಮಿಥ್ಯಾಯೋ ವೈ ದ್ವಿಜಾತಿಷು ದದ್ಯಾನ್ ಮರ್ಮಾತಿಗಂ ಶೋಕಂ ತಂ ವಿದ್ಯಾತ್ ಬ್ರಹ್ಮಘಾತಿನಂ. ಒಬ್ಬರ ಮೇಲೆ ಏನೋ ಸೇಡಿನಿಂದ ಅಥವಾ ಯಾವುದೋ ಒಂದು ಚಿಕ್ಕ ಕಾರಣದಿಂದ ದ್ವೇಷ ಇಟ್ಟುಕೊಂಡು ಅವನನ್ನ ಯಾವ ಪರಿ ಬೈತಾನೆ, ಅವನಿಗೆ ಎಲ್ಲೂ ತಲೆ ಎತ್ತಿ ಓಡಾಡಲಿಕ್ಕೆ ಸಾಧ್ಯ ಇಲ್ಲ, ಆ ತರಹ ಮಾಡಿಬಿಡೋದು. ಆ ರೀತಿ ಅವಮಾನ ಯಾರು ಮಾಡ್ತಾನೆ, ಯಾರಿಗೇ ಆಗಲಿ, ಅವನನ್ನ ಬ್ರಹ್ಮಘಾತಿ ಅಂತ ಕರೀತಾರೆ. ಅವನು ಬ್ರಹ್ಮಹತ್ಯಾ ಪಾಪ. ಚಕ್ಷುಷಾ ವಿಪ್ರಹೀಣಸ್ಯ ಪಂಗೋರಥ ಜಡಸ್ಯ ವಾ ಹರೇತ ಯಶ್ಚ ವಿತ್ತಾನಿ ತಂ ವಿದ್ಯಾತ್ ಬ್ರಹ್ಮಘಾತಿನಂ. ಕುರುಡರ ಹಣ, ಕುಂಟರ ಹಣ, ಮೂರ್ಖರ ಹಣವನ್ನು ಯಾರು ಲಪಟಾಯಿಸ್ತಾರೆ ಅವರು ಕೂಡ ಬ್ರಹ್ಮಹತ್ಯಾ ಪಾಪಕ್ಕೆ ಸದೃಶರು. ಪಾಪ ಅವನು ಕಣ್ ಕಾಣೋಲ್ಲ. ನಿಮ್ಮ ನಂಬಿಕೆಯನ್ನು ವೇಸ್ಟ್ ಮಾಡಿದ್ದಲ್ವಾ, ನಿಮ್ಮ ನಂಬಿಕೆಯನ್ನು ತಪ್ಪು ಮಾಡಿದ್ದಲ್ವಾ. ಇನ್ನು ಪಂಗೋ ಕುಂಟ, ಅವನ ಹಣವನ್ನು ಕಿತ್ತುಕೊಂಡು ಓಡೋದು ಅಥವಾ ಅವನ ಎಲ್ಲ ಅಂಗವಿಕಲರ ಹಣವನ್ನು ನುಂಗೋದು. ಇನ್ನು ಜಡಸ್ಯ ಚ, ಮೂರ್ಖ, ಗೊತ್ತಿರಲ್ಲ, ಅವನನ್ನು ಹೊರಗಡೆ ದಬ್ಬಿ ಬಿಡೋದು. ದಡ್ಡ ಇರ್ತಾನೆ, ಅವನನ್ನು ಹೊರಗಡೆ ದಬ್ಬಿ ಬಿಡೋದು. ಯಾರು ಹಣವನ್ನ, ಇವರೆಲ್ಲರ ಹಣವನ್ನು ಧಕ್ಕೆ ಹಾಕಿಕೊಳ್ತಾರೆ ಅವರು ಬ್ರಹ್ಮಹತ್ಯಾ ಪಾಪಿಗಳು ಅಂತ. ಆಶ್ರಮೇವಾ ವನೇ ವಾಯೋ ಗ್ರಾಮೇವಾ ಯದಿ ವಾ ಪುರೇ ಅಗ್ನಿಂ ಸಮುತ್ಸೃಜೇತ್ ಕ್ರೋಧಾತ್ ತಂ ವಿದ್ಯಾತ್ ಬ್ರಹ್ಮಘಾತಿನಂ. ಆಶ್ರಮದಲ್ಲಿ, ಕಾಡಿನಲ್ಲಿ, ಗ್ರಾಮದಲ್ಲಿ, ಪಟ್ಟಣದಲ್ಲಿ ಯಾರು ಬೆಂಕಿಯನ್ನ ಹಾಕ್ತಾರೆ ಅವರು ಕೂಡ ಬ್ರಹ್ಮಹತ್ಯಾ ಪಾಪಕ್ಕೆ ಸದೃಶರಾದವರು. ನೀರಿಗೆ ಯಾರು ವಿಷ ಹಾಕ್ತಾರೆ ಅವರು ಬ್ರಹ್ಮಹತ್ಯಾ ಪಾಪಕ್ಕೆ ಈಡಾಗ್ತಾರೆ ಅನ್ನುವಲ್ಲಿಗೆ 30ನೇ ಅಧ್ಯಾಯ ಮುಗಿದಿದೆ. ಇನ್ನು ಯುಧಿಷ್ಠಿರ ಕೇಳ್ತಾನೆ, ತೀರ್ಥಾನಾಂ ದರ್ಶನಂ ಶ್ರೇಯ ಸ್ನಾನಂಚ ಭರತರಚಭ ಶ್ರವಣಂಚ ಮಹಾಪ್ರಾಜ್ಞ ಶ್ರೋತುಮಿಚ್ಛಾಮಿ ತತ್ವತಃ. ನಾನು ತೀರ್ಥಗಳನ್ನು ನೋಡಿದರೆ ಬಹಳ ಪುಣ್ಯ. ತೀರ್ಥಾನಾಂ ದರ್ಶನಂ ಶ್ರೇಯ, ಗಂಗಾದಿ ತೀರ್ಥಗಳನ್ನು ನೋಡಿದ್ರೇನೆ ಪುಣ್ಯ. ಸ್ನಾನಂಚ, ಸ್ನಾನ ಮಾಡಿದ್ರಂತೂ ಇನ್ನೂ ಪುಣ್ಯ. ಇಲ್ಲ, ಗಂಗಾದಿ ತೀರ್ಥಗಳನ್ನು ನೋಡಲಿಕ್ಕೆ ಅಷ್ಟು ದೂರ ಹೋಗ್ಲಿಕ್ಕಾಗಲ್ಲ, ಸ್ನಾನ ಮಾಡಲಿಕ್ಕಾಗಲ್ಲ. ಮತ್ತೆ ಶ್ರವಣಂಚ ಮಹಾಪ್ರಾಜ್ಞಾ, ಆ ತೀರ್ಥದ ಬಗೆಗೆ ಕೇಳಿದರೂ ಪುಣ್ಯ. ನಾನು ಹೀಗೆ ಕೇಳಿದ್ದೇನೆ, ಪೃಥಿವ್ಯಾಂ ಯಾನಿ ತೀರ್ಥಾನಿ ಪುಣ್ಯಾನಿ ಭರತರಜಭ ವಕ್ತುಮರ್ಹಸಿ ಮೇ ತಾತ ಶ್ರೋತಾಸ್ಮಿ ನಿಯತ ಪ್ರಭೋ. ತೀರ್ಥ ವಂಶವನ್ನ ಕೇಳಬೇಕು ಅಂತ ಬಯಸ್ತೇನೆ. ಯಾಕೆಂದ್ರೆ ಪ್ರತಿಯೊಂದು ತೀರ್ಥದ ಮಹತ್ವ ಏನು ಅಂತ ನಾಮ ನಿರ್ವಚನದಿಂದ ಗೊತ್ತಾಯಿತು ಅಂತಂದ್ರೆ ಅತ್ಯಂತ ಸೊಗಸಲ್ವೇ. ಅದರಿಂದಾಗಿ ಆ ತೀರ್ಥದ ಹೆಸರಿನ ತಿಳಿವು, ಇದನ್ನ ಕೇಳಿ ನಾನು ಪವಿತ್ರ ಆಗಲಿಕ್ಕೆ ಬಯಸ್ತೇನೆ. ಇದರ ಬಗ್ಗೆ ಹೇಳಿದಾಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಅಂಗಿರಸ್ ಅಂತ ಹೇಳಿ ಒಬ್ಬ ಋಷಿ ಇದ್ದ. ಅವನು ಏನು ಮಾಡಿದ, ಇದನ್ನ ನುಡಿದ. ತೀರ್ಥವಂಶ,
ಅವನು ಗೌತಮರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು. ಗೌತಮ, ಅದನ್ನು ನಾನು ನಿನಗೆ ಹೇಳ್ತೇನೆ. ಅಸ್ತಿ ಮೇ ಭಗವನ್ ಕಶ್ಚಿತ್ ತೀರ್ಥೇಭ್ಯೋ ಧರ್ಮತಂಚಯ ತತ್ಸರ್ವಂ ಶ್ರೋತುಮಿಚ್ಛಾಮಿ ತನ್ಮೇ ಚಂತ ಮಹಾಮುನೇ. ಪೂಜ್ಯರೇ, ನನಗೆ ತೀರ್ಥಗಳ ಬಗ್ಗೆ ಒಂದು ಸಂಶಯ ಇದೆ, ನಾನು ಕೇಳಬೇಕು ಅಂತ ಬಯಸ್ತೇನೆ. ಸ್ನಾನ ಮಾಡಲೇಬೇಕಾ ತೀರ್ಥದಲ್ಲಿ? ಪ್ರೇತ್ಯ ಭಾವೇ ಮಹಾಪ್ರಾಜ್ಞ ತದ್ಯಥಾಸ್ತಿ ತಥಾವದ. ಯಾವಾಗ ಸ್ನಾನ ಮಾಡಬೇಕು, ಯಾವುದ್ಯಾವುದು ತೀರ್ಥಗಳಿವೆ ಅದನ್ನೆಲ್ಲ ಹೇಳಿ ಅಂದಾಗ ಅಂಗಿರಸ್ಸು ಹೇಳ್ತಾರೆ. ಕೆಲವೊಂದು ಕಡೆ ಮಾತ್ರ ಶ್ಲೋಕವನ್ನು ಓದ್ತೇನೆ. ಚಂದ್ರಭಾಗಾ ನದಿ ವಿತಸ್ತ, ಇಲ್ಲಿ ಹೋಗಿ ಸ್ನಾನ ಮಾಡಿ 7 ದಿವಸ ಉಪವಾಸ ಮಾಡಿ ನಿರ್ಮಲನಾಗುತ್ತಾನೆ. ತೀರ್ಥಕ್ಷೇತ್ರ ಯಾತ್ರೆಗೆ ಹೋದಾಗ ಸಾಮ ತಿನ್ನೋದು ಅಂತ ಇಲ್ವೇ ಇಲ್ಲ, ಉಪವಾಸವೇ ಪ್ರಧಾನ. ಕಾಶ್ಮೀರ ಮಂಡಲೇ ನದ್ಯ ಯಾಪ್ಪತಂತಿ ಮಹಾಸ್ವನಂ ತಾ ನದಿ ಸಿಂಧು ಮಾತಾದ್ಯ ಶೀಲವಾನ್ ಸ್ವರ್ಗಮಾಪ್ನುಯಾತ್. ಕಾಶ್ಮೀರ ಮಂಡಲದಲ್ಲಿರುವ ಎಲ್ಲ ನದಿಗಳು ಕೂಡ ಸಿಂಧು ನದಕ್ಕೆ ಹೋಗಿ ಸೇರ್ತವೆ. ಸಿಂಧು ನದದಲ್ಲಿ ಸ್ನಾನ ಮಾಡಿದರೆ ವಿಶೇಷ ಪುಣ್ಯ. ಪುಷ್ಕರ, ಪ್ರಭಾಸ, ನೈಮಿಷ ಇವುಗಳೆಲ್ಲ ಸಮುದ್ರದಕ್ಕೆ ಸೇರುವ ಜಾಗದಲ್ಲಿ ಸ್ನಾನ ಮಾಡಬೇಕು. ವಿಬುದ್ಧತೆ ವಿಮಾನಸ್ಥಃ ಸೋಪ್ಸರೋಭಿರಭಿಷ್ಟುತಃ ಹಿರಣ್ಯ ಬಿಂದುಮಾಲಕ್ಷ್ಯ ಪ್ರಯತಶ್ಚಾಭಿವಾದ್ಯತಂ ಕುಶೇಷಯೇ ಚ ದೇವತ್ವಂ ಪೂಯತೆ ತಸ್ಯ ಕಿಲ್ಬಿಟಂ ಇಂದ್ರತೋಯಾಂ ತಮಾಸಾದ್ಯ ಗಂಧಮಾದನ ತನ್ನಿಧೌ. ಹಿರಣ್ಯ ಬಿಂದು ಅಂತ ಒಂದು ಜಾಗ ಇದೆ, ಅಲ್ಲಿ ಇಂದ್ರತೋಯ ಅಂತನ್ನುವ ಒಂದು ನದಿ ಇದೆ, ಅಲ್ಲಿ ಸ್ನಾನ ಮಾಡಬೇಕು ಅಂತ. ಇವತ್ತೆಲ್ಲ ಇದು ಎಲ್ಲಿ ಇದೆಯೋ ಗೊತ್ತಿಲ್ಲ, ಅಟ್ಲೀಸ್ಟ್ ಕೇಳೋದ್ರಿಂದ ಪವಿತ್ರ ಆಗತ್ತೆ ಅಂತ. ಮಾನಸಿಕ ಸ್ನಾನ ಅಂತ ಅಂದುಕೊಳ್ಳಿ. ಕುರಂಗ ಅಂತ ಒಂದು ಜಾಗ, ಕರತೋಯ ಅಂತ ನದಿ, ಅಲ್ಲಿ 3 ರಾತ್ರಿಗಳ ಕಾಲ ಉಪವಾಸ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದ ಪುಣ್ಯ. ಗಂಗಾವರ್ತೆ ಕುಶಾವರ್ತೆ ಬಿಲ್ವಕೆ ಕುಲಪರ್ವತೆ ತತಕ್ಕನ ಖಲೆ ಸ್ನಾತ್ವ ಧೂತ ಪಾಪ್ಮಾದಿವಂ ರಜೇತ್. ಗಂಗಾದ್ವಾರದಲ್ಲಿ ಅದನ್ನು ಕುಶಾವರ್ತ ಅಂತ ಕರೀತಾರೆ. ಅಲ್ಲಿ ಕುಲಪರ್ವತ ಖನಕಲದಲ್ಲಿ ಸ್ನಾನ ಮಾಡಿ ಅವನು ಪಾಪಗಳನ್ನು ತೊಳೆದುಕೊಳ್ಳುತ್ತಾನೆ. ಅಪಾಂ ಹೃದಮುಪಸ್ಪೃಶ್ಯ ವಾಜಪೇಯ ಫಲಂ ಲಭೇತ್. ಅಪಾಂ ಹೃದ ಅಂತ ಒಂದು ಜಾಗ, ಅಲ್ಲಿಗೆ ಹೋದರೆ ವಾಜಪೇಯದ ಫಲ. ಯತ್ರ ಭಾಗೀರಥಿ ಗಂಗಾ ವಹತೆ ದಿಶಮುತ್ತರಾಂ. ಇನ್ನು ಭಾಗೀರಥಿ ನದಿ, ಗಂಗಾ ನದಿ ಉತ್ತರ ದಿಕ್ಕಿಗೆ ಹರಿಯುವ ಜಾಗ ಏನಿದೆ, ಅಲ್ಲಿ ಶಿವನ ವಿಶೇಷ ಸನ್ನಿಧಾನ ಇದೆ. ಅಲ್ಲಿ 1 ತಿಂಗಳು ನಿರಾಹಾರ ಮಾಡಿದರೆ ದೇವತೆಗಳನ್ನೇ ನೋಡುವ ಶಕ್ತಿ ಬರುತ್ತಂತೆ. ಸಪ್ತಗಂಗಾ, ಗಂಗಾ, ಚಂದ್ರಮಾರ್ಗ ಇವುಗಳೆಲ್ಲ ಒಳ್ಳೊಳ್ಳೆಯ ನದಿಗಳು. ಇಲ್ಲಿ ಸ್ನಾನ ಮಾಡಿ ಉಪವಾಸದಿಂದ ಜಪ ಮಾಡಬೇಕು ಅಂತ ಹೇಳ್ತಾರೆ. ದೇವೇಶು ಕೀರ್ತಿಂ ಲಭತೆ ಯಶಸಾಚ ವಿರಾಜತೆ ಏಕಕಾಲಮುಪಸ್ಪೃಶ್ಯ ತಥಾ ಸುಂದರಿಕಾ ಹೃದೇ. ಇನ್ನು ಸುಂದರಿಕಾ ಅಂತ ಒಂದು ಜಾಗ ಇದೆ, ಅಲ್ಲಿ ಸ್ನಾನ ಮಾಡಿದರೆ ಅಶ್ವದೇವತೆಗಳಂತಹ ಒಳ್ಳೆ ರೂಪ ಇರುತ್ತಂತೆ. ಎಲ್ಲಿದೆ ಅಂತ ಪೀಡಿಸ್ಬೇಡಿ, ನನಗೆ ಗೊತ್ತಿಲ್ಲ, ಇಲ್ಲಿರೋದನ್ನೇ ಹೇಳ್ತಾ ಇದ್ದೇವೆ. ಅತ್ಯಂತ ಚಲುವರಾಗ್ತಾರಂತೆ ಅಲ್ಲಿ ಸ್ನಾನ ಮಾಡಿದರೆ, ಅಶ್ವದೇವತೆಗಳ ತರಹ ಅಂತಾರೆ. ಮಹಾಗಂಗಾ, ಅಲ್ಲಿಗೆ ಹೋಗಿ ಒಂದು ಪಕ್ಷಮೇಕಂ ನಿರಾಹಾರ, ಒಂದು 15 ದಿವಸ ನಿರಾಹಾರದಿಂದ ಇದ್ರೆ ಸ್ವರ್ಗವನ್ನು ಹೊಂದುತ್ತಾನೆ. ವೈತಾನಿಕಮುಪಸ್ಪೃಶ್ಯ ಕರ್ಣಿಕಸ್ಯಾಶ್ರಮೇ ತಥಾ ನಿವಾಸೇಪ್ಸರತಾಂ ದಿವ್ಯೇ ಕಾಮಚಾರಿ ಮಹೀಪತೆ. ವೈತಾನಿಕ ಅಂತ ಜಾಗ, ಅಲ್ಲಿಗೆ ಹೋಗಿ ಸ್ನಾನ ಮಾಡಿದರೆ
ಬೇಕಾದದ್ದನ್ನು ಅವನು ಪಡಿತಾನೆ. ಕಾಲಿಕಾಶ್ರಮ ಮಾತಾದ್ಯ ವಿಪಾಶಾಯಾಂ ಕೃತೋದಕಃ. ಇನ್ನು ವಿಪಾಶಾ ನದಿ, ವಿಪಾಶ ಅಂದ್ರೆ ಗೊತ್ತಾಗಲ್ಲ, ಬಿಪಾಶ ಅನ್ಬೇಕು ಅವರು. ಬಿಪಾಶ ಅಂದ್ರೆ ವಸಿಷ್ಠರ ಹಗ್ಗಗಳನ್ನು ಬಿಚ್ಚಿದ ನದಿ ಅಂತ. ಆ ವಿಪಾಶ ನದಿಯಲ್ಲಿ ಹೋಗಿ 3 ರಾತ್ರಿ ಉಪವಾಸ ಮಾಡಿದರೆ, ಆಮೇಲೆ ತರ್ಪಣಾದಿಗಳನ್ನು ಕೊಟ್ಟರೆ ತ್ರಿರಾತ್ರಂ ಮುಚ್ಚತೆ, 3 ರಾತ್ರಿ ಅಲ್ಲಿ ವಾಸ ಮಾಡಿದರೆ ಮುಕ್ತಿಯನ್ನ ಹೊಂದುತ್ತಾರೆ, ಪಾಪಗಳಿಂದ ಮುಕ್ತಿಯನ್ನ ಹೊಂದುತ್ತಾರೆ. ಮಹಾಕೂಪಮುಪಸ್ಪೃಶ್ಯ, ಮಹಾಕೂಪ ಅಂತ ಒಂದು ಜಾಗ, ಅಲ್ಲಿ ಸ್ನಾನ ಮಾಡಿದರೆ ತ್ರಸಾನಾಂ ಸ್ಥಾವರಾಣಾಂಚ ದ್ವಿಪದತ್ವಾದ್ಭಯಂ ತ್ಯಜೇತ್. ತ್ರಸಾನಾಂ ಸ್ಥಾವರಾಣಾಂ, ಸ್ಥಾವರ ಜಂಗಮ ಪ್ರಾಣಿಗಳಿಂದ ಬಿಡುಗಡೆ ಹೊಂದುತ್ತೇವೆ, ಅವರ ಭಯ ಇರಲ್ಲ. ದೇವದಾರು ವನದಲ್ಲಿ ಸ್ನಾನ ಮಾಡಿದರೆ ವಿಶೇಷ ಪುಣ್ಯ, ದೇವ ಅಂತ ಕರೀತಾರಂತೆ ಅವನನ್ನ. ಕೇಶಾಬ್ದೇ ಚ ಶರಸ್ತಂಬೆ ದ್ರೋಣ ಚರ್ಮ ಪದೇ ತಥಾ ಆಪ ಪ್ರವರ್ತನೆ ಸೌಮ್ಯ ಸೇವ್ಯತೆ ಚಾಪ್ಸರೋಗಣೈ. ಯಾರು ಶರಸ್ತಂಭ ಅನ್ನುವ ಒಂದು ಜಾಗದಲ್ಲಿ ಸ್ನಾನ ಮಾಡುತ್ತಾರೆ, ಅವರು ನೀರು ಕೊಟ್ಟಷ್ಟು ಪುಣ್ಯ, ಎಲ್ಲರಿಗೂ ನೀರು ಕೊಟ್ಟಷ್ಟು ಪುಣ್ಯ. ಚಿತ್ರಕೂಟದಲ್ಲಿ ಜನಸ್ಥಾನದಲ್ಲಿ ಸ್ನಾನ ಮಾಡಿ ನಿರಾಹಾರರಾಗಿ ಜಪ ಮಾಡಿದರೆ ಒಂದು ಇಡೀ ರಾಜ್ಯ. ಶ್ಯಾಮಾಯಾಸ್ತ್ವಾಶ್ರಮಂ ಗತ್ವಾ ಉಪೋಶ್ಚೈವ ಅಭಿಷಿಚ್ಯ ಚ ಏಕಪಕ್ಷಂ ನಿರಾಹಾರೋ ಶಂತರ್ಧಾನ ಫಲಂ ಲಭೇತ್. ಶ್ಯಾಮ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಹೋಗಿ ಉಪವಾಸ ಮಾಡಿ ಸ್ನಾನ ಮಾಡಿ 15 ದಿವಸ ಉಪವಾಸ ಇದ್ದು ಜಪ ಮಾಡಿದರೆ ಅಂತರ್ಧಾನ ಫಲಂ ಲಭೇತ್, ಕಣ್ಮರೆಯಾಗುವ ಶಕ್ತಿ ಬರುತ್ತಂತೆ. ಠಂಗ್ ಅಂತ ಕಣ್ಮರೆಯಾಗೋದ ಅನ್ನಲ್ವಾ, ಆ ತರಹದ ಶಕ್ತಿ ಬರುತ್ತೆ. ಕೌಶಿಕಿ ಪಾರಮಾತಾದ್ಯ ವಾಯುಭಕ್ಷಸ್ಥಲೋಲುಪ ಏಕವಿಂಶತಿ ರಾತ್ರೇಣ ಸ್ವರ್ಗಮಾರೋಹತೆ ನರಃ. ಕೌಶಿಕಿ ಪಾರಮಾಸಾದ್ಯ, ಕೌಶಿಕಿ ನದಿ, ಕೋಸಿ ರಿವರ್ ಅಂತ ಕರೀತಾರೆ ಇವಾಗ. ಅಲ್ಲಿಗೆ ಹೋಗಿ 21 ದಿವಸದ ಉಪವಾಸದ ಜೊತೆಗೆ ಜಪ ಮಾಡಿದರೆ ಸ್ವರ್ಗ ಸಿಗತ್ತಂತೆ. ಅದು ಮಾಡ್ತೇವೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಕೇಳಿ ಪವಿತ್ರ ಆಗುವ ಒಂದು ಕ್ರಮ. ಮತಂಗವಾಪ್ಯ ಅಂತ ಒಂದಿದೆ, ಅಲ್ಲಿ ಒಂದೇ ರಾತ್ರಿ ಉಪವಾಸ ಮಾಡಿದ್ರೂ ಆಯಿತು, ಒಳ್ಳೆಯ ಫಲವನ್ನು ಪಡಿತಾನೆ. ನ ಗಂಗಾ ಹೃದಮುಪಸ್ಪೃಶ್ಯ ತಥಾ ಚೈವೋತ್ಪಲಾಫಲಂ ಉತ್ಪಲಾವೃತಂ ಅರ್ಧಾಶ್ವಮೇಧಮಾಪ್ನೋತಿ. ತತ್ರ ಮಾಸಂ ಕೃತೋದಕಃ. ಗಂಗಾ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಜಪಾದಿಗಳನ್ನು ಮಾಡಿದರೆ ಅರ್ಧಾಶ್ವಮೇಧ ಫಲ. ಗಂಗಾ ಯಮುನೆಯ ಮಧ್ಯದಲ್ಲಿ ಕಾಲಂಜರ ಅಂತ ಬೆಟ್ಟ, ಅಲ್ಲಿ 10 ಅಶ್ವಮೇಧಗಳನ್ನು ಮಾಡಿದ ಪುಣ್ಯ ಬರುತ್ತಂತೆ, 1 ತಿಂಗಳು ಉಪವಾಸ ಇದ್ದು ಜಪ ಮಾಡಿದರೆ. ಪ್ರಯಾಗದಲ್ಲಿ ಅಮಾವಾಸ್ಯೆಯಲ್ಲಿ ಬಹಳ ನದಿಗಳು, ಬಹಳ ತೀರ್ಥಗಳು ಅಲ್ಲಿ ಬರ್ತಾವೆ ಅಂತಾರೆ. ಎಷ್ಟು? 10 ತೀರ್ಥ ಸಹಸ್ರಾಣಿ ತಿಸ್ರ ಕೋಟ್ಯಸ್ತಥಾ ಪರಾಹ. 3 ಕೋಟಿಯ 10,000 ತೀರ್ಥಗಳು. ಆ ಎಲ್ಲ ತೀರ್ಥಗಳು ಪ್ರಯಾಗದಲ್ಲಿ ಬಂದು ಇರ್ತಾವೆ. ಅವರು ನಿರ್ಮಲನಾಗಿ ಸ್ವರ್ಗಕ್ಕೆ ಹೋಗುವ ಹಾಗಾಗತ್ತೆ. ಆಮೇಲೆ ಪಿತೃಗಳ ಆಶ್ರಮದಲ್ಲಿ, ಬ್ರಹ್ಮಕಪಾಲದಲ್ಲಿ, ಕಪೋತಕ ತೀರ್ಥದಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವರು ಬ್ರಹ್ಮಹತ್ಯೆಯ ಪಾಪದಿಂದಲೂ ಬಿಡುಗಡೆಯನ್ನು ಹೊಂದುತ್ತಾರೆ. ವಿಂಧ್ಯದಲ್ಲಿ, ಮುಂಡ ಅನ್ನುವ ಜಾಗದಲ್ಲಿ, ನಂದ ಅನ್ನುವ ಜಾಗದಲ್ಲಿ
ನರ್ಮದಾ ಅಂತನ್ನುವ ಜಾಗದಲ್ಲಿ ಕೋಕಾಮುಖ ಇಲ್ಲಿ ಸ್ನಾನ ಮಾಡಿದರಂತೂ ವೈವಸ್ವತಸ್ಯ ಸದನಂ ನಗಚ್ಛೇದ್ವೈ ಕಥಾಚನ, ಯಮನ ಮನೆಗೆ ಹೋಗಲ್ಲಂತೆ. ಆಷ್ಟಿಶೇಣನ ಆಶ್ರಮದಲ್ಲಿ, ಪಿಂಡಾರಕ ಕ್ಷೇತ್ರದಲ್ಲಿ, ಮೈನಾಕದಲ್ಲಿ, ಹಿಮವಂತದಲ್ಲಿ ಎಲ್ಲ ದೇವತೆಗಳನ್ನ ಸೇರಿ ಚಿಂತನೆ ಮಾಡಿ ಮುಕ್ತಿಯನ್ನು ಹೊಂದುತ್ತಾನೆ. ಅಲ್ರಿ ಇಲ್ಲೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ವಲ್ಲ, ಎಷ್ಟೋ ವೇರಿಯಬೌಟ್ಸೇ ಗೊತ್ತಿಲ್ಲ, ಎಂತ ಮಾಡೋದು? ಭಯ ಪಡಬೇಡಿ ಎಂದ್ರು ವೇದವ್ಯಾಸರು. ಯಾನಿ ಅಗಮ್ಯಾನಿ ತೀರ್ಥಾನಿ ದುರ್ಗಾಣಿ ವಿಚಮಾನಿ ಚ ಮನತಾ ತಾನಿ ಗಮ್ಯಾನಿ ಸರ್ವತೀರ್ಥೇ ತಮಾತತಃ. ಅಗಮ್ಯವಾದ ತೀರ್ಥಗಳು 1000 ಇರಬಹುದು, ಗಮ್ಯವಾದರೂ ಸ್ನಾನ ಮಾಡಲಿಕ್ಕಾಗದೇ ಇರಬಹುದು. ಆ ಎಲ್ಲ ತೀರ್ಥಗಳಲ್ಲಿ ನೆಲೆಸಿದ ಭಗವಂತನನ್ನ ನೆನಪಿಸ್ಕೊಂಡ್ರೆ ಸಾಕು. ಈ ತೀರ್ಥಗಳನ್ನ ಹೇಳುವ ಗ್ರಂಥಗಳನ್ನ ಕೇಳಿದ್ರೆ ಸಾಕಂತೆ ತೀರ್ಥಯಾತ್ರೆಯ ಫಲ ಸಿಗತ್ತೆ ಅಂತ ದೇವರು ಭರವಸೆ ಕೊಟ್ಟಿದ್ದಾನೆ. ಅದರಿಂದಾಗಿ ತೀರ್ಥಕ್ಷೇತ್ರ ಯಾತ್ರೆ ಮಾಡುವವರಿಗೆ ಅತ್ಯಂತ ಒಳ್ಳೆಯ ಸನ್ನಿವೇಶ ಇದು ಬಂದಿರೋದು. ಯಾನಿ ಅಗಮ್ಯಾನಿ ತೀರ್ಥಾನಿ ದುರ್ಗಾಣಿ ವಿಷಮಾನಿ ಚ ಮನಸಾ ತಾನಿ ಗಮ್ಯಾನಿ ಸರ್ವತೀರ್ಥೇ ಮಹಾತ್ಮನಃ ಸಮಾಸತಃ ಇದಂ ಮೇದ್ಯಂ ಇದಂ ಮಾನ್ಯಂ. ಇದನ್ನು ಕೇಳ್ರಿ, ಇದು ಪವಿತ್ರ, ಇದು ಮಾನ್ಯ, ಇದು ಸ್ವರ್ಗ ಸುಖವನ್ನ ತಂದೀಯುವಂಥದ್ದು. ಎಲ್ಲ ದೇವತೆಗಳ ರಹಸ್ಯ ಏನು? ತೀರ್ಥದ ಬಗ್ಗೆ ತಿಳಿದುಕೊಳ್ಳೋದು. ಅದರಿಂದ ಇದನ್ನ ಎಲ್ಲರ ಕಿವಿಯಲ್ಲಿ ಹೇಳಬೇಕಂತೆ, ಕೇಳ್ರಿ ಇದನ್ನ ಅಂತ. ಹೀಗೆ ಈ ತರಹದ ಒಂದು ವಿದ್ಯೆಯನ್ನ ಕೊಟ್ಟಿದ್ದು. ಇದನ್ನ ಯಾರು ಅಂಗಿರ ಋಷಿಗಳು ಹೇಳಿದ ಈ ತೀರ್ಥಕ್ಷೇತ್ರ ಮಹಾತ್ಮೆಯನ್ನ ಕೇಳ್ತಾರೆ ಅವರಿಗೆ ಉತ್ತಮೇಚ ಕುಲೇ ಜನ್ಮ, ಒಳ್ಳೆ ಕುಲದಲ್ಲಿ ಹುಟ್ಟುತ್ತಾರೆ. ಹುಟ್ಟಿದ ಮೇಲೆ ಜಾತಿಂಚ ಸಂಸ್ಮರೇತ್, ಪೂರ್ವಜನ್ಮದ ಜಾತಿ ಸ್ಮರಣೆ ಆಗತ್ತೆ, ಇನ್ನೇನ್ ಬೇಕು ಅನ್ನುವಲ್ಲಿಗೆ 31ನೆಯ ಅಧ್ಯಾಯ ಆಗಿದೆ. ಈ ಚಿಂತನೆಯನ್ನ ಇಲ್ಲಿ ಮುಗಿಸೋಣ, ನಾಳೆ ಮುಂದುವರಿಯೋಣ. ಕೃಷ್ಣಾರ್ಪಣಮಸ್ತು.